ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಇನ್ನು ಶಾಂತವಾಗಿದ್ದಂಥ ರಾಷ್ಟ್ರ ರಾಜಧಾನಿ ದೆಹಲಿಯನ್ನೇ ನಡಗಿಸಿದಂಥ ನೆತ್ತರ ಕೋಡಿ ಇನ್ನು ಸ್ಫೋಟಕ್ಕೂ ಮುನ್ನ ಉಗ್ರರು ಎಲ್ಲೆಲ್ಲಿ ಓಡಾಡಿದ್ರು ಅನ್ನೋ ಸುಳಿವು ಕೂಡ ಸಿಕ್ಕಿದೆ. ಇನ್ನು ಸ್ಫೋಟದ ಮೊದಲು ಒಂದು ಸಾಕ್ಷ್ಯ ಇದೆ. ಮೊದಲ ಸಾಕ್ಷ್ಯ ಏನೇನಿದೆ, i20 ಕಾರ್ನ ಈ ನಂಬರ್ ಪ್ಲೇಟ್ ಏನೆಲ್ಲ ಒಂದು ವಿಚಾರಗಳನ್ನು ಹೊರತರ್ತಾ ಇದೆ, ಬನ್ನಿ ರಿಪೋರ್ಟ್ ನೋಡೋಣ. इसके पीछे के षड्यंत्रकारियों को बख्शा नहीं जाएगा. ಶಪಥ. ಶಾಂತವಾಗಿದ್ದ ದೆಹಲಿಗೆ ಬೆಂಕಿ ಇಟ್ಟ ಕ್ರಿಮಿಗಳ ವಿರುದ್ಧ ಮೋದಿ, ರಾಜನಾಥ್ ಸಿಂಗ್ ಮಾಡಿರೋ ಶಪಥವಿದು. ಕೃತ್ಯದ ಹಿಂದೆ ಯಾರಿದ್ರೋ ಬಿಡಲ್ಲ, ಕೃತ್ಯದ ಮೂಲ ಯಾವುದಿದ್ರೋ ಬಿಡಲ್ಲ, ಹಿಂದಿರೋ ರೂವಾರಿಗಳನ್ನ ಸುಮ್ಮನೆ ಬಿಡಲ್ಲ ಎಂಬ ಎಚ್ಚರಿಕೆ ನೀಡಿದ್ದಾರೆ. ತನಿಖಾ ತಂಡಕ್ಕೆ ಸ್ಫೋಟದ ಹಿಂದಿನ ರಹಸ್ಯ ಕೆದಕಲು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರ್ ಸ್ಫೋಟದ ತನಿಖೆಯ ಜವಾಬ್ದಾರಿ ಎನ್ಐಎ ಹೆಗಲಿಗೆ ನೀಡಿದ್ದಾರೆ. ತನಿಖೆ ಕೈಗೆತ್ತಿಕೊಂಡಿರೋ ಎನ್ಐಎ ಇಂಚಿಂಚು ಜಾಲಾಡ್ತಿದೆ. ಸ್ಫೋಟವಾದ ಸ್ಥಳದಲ್ಲಿ ಕಾರಿನ ಬಿಡಿಭಾಗಗಳು, ಕಾರಿನಲ್ಲಿದ್ದ ವಸ್ತುಗಳು, ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಹಲವು ಅವಶೇಷಗಳನ್ನ ಸಂಗ್ರಹಿಸಿದೆ. ಹೀಗೆ ಶೋಧ ನಡೆಸುತ್ತಿದ್ದಾಗ ತನಿಖಾ ತಂಡಕ್ಕೆ ಸಿಕ್ಕಿದ್ದೇ ಕಾರಿನ ನಂಬರ್ ಪ್ಲೇಟ್. ಸ್ಫೋಟದ ಮೊದಲ ಸಾಕ್ಷ್ಯವೇ i20 ಕಾರಿನ ನಂಬರ್ ಪ್ಲೇಟ್. ಸ್ಫೋಟದ ಸ್ಥಳದಲ್ಲಿ ಇಂಚಿಂಚು ಶೋಧ ನಡೆಸಿದ ತನಿಖಾ ತಂಡಕ್ಕೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿವೆ. ಹಾಗೆ ಸಿಕ್ಕ ಸಾಕ್ಷ್ಯದಲ್ಲಿ ನಂಬರ್ ಪ್ಲೇಟ್ ಹಿಡಿದು ಬೆನ್ನತ್ತಿದ ತನಿಖಾ ತಂಡಕ್ಕೆ ಸಿಕ್ಕವನೇ ಸಲ್ಮಾನ್ ಹೆಸರಲ್ಲೇ ಇತ್ತ ಕಾರ್, 4ವರೆಗೆ ಆಗಿತ್ತ ಸೇಲ್. ಇವರೆಂಥ ಖತರ್ನಾಕ್ಗಳು ಅಂದ್ರೆ, ಸ್ಫೋಟವಾದ ಹೊಂಡೈ i20 ಕಾರ್ 4 ಬಾರಿ ಸೇಲ್ ಆಗಿ 4 ಜನರ ಕೈಗೆ ಹೋಗಿದೆ. ಆದರೆ ಮರುನೋಂದಣಿ ಪಾವತಿ ವೆಚ್ಚ ತಪ್ಪಿಸಲು ರಿಜಿಸ್ಟರ್ ಮಾಡಿಸದೆ ಕಳ್ಳಾಟ ಮಾಡಿದ್ದಾರೆ. ಸಲ್ಮಾನ್ನನ್ನ ವಿಚಾರಣೆ ಮಾಡಿದಾಗ ಒಬ್ಬರಿಂದ ಒಬ್ಬರಿಗೆ ಕಾರ್ ಸೇಲ್ ಆಗಿರೋದು ಬಯಲಾಗಿದೆ. ಆಗ ಕೊನೆಯಲ್ಲಿ ಕಾರ್ ಯಾರ ಬಳಿ ಇತ್ತು ಅಂತ ಪರಿಶೀಲಿಸಿದಾಗ ಬಯಲಾಗಿದ್ದೆ ಡಾಕ್ಟರ್ ಉಮರ್ ಮೊಹಮ್ಮದ್ ನಬಿ. ಸ್ಫೋಟವಾದ ಕಾರು ಈವರೆಗೂ 4ವರೆಗೆ ಸೇಲ್ ಆಗಿದೆ. ಓಕ್ಲಾದ ದೇವೇಂದ್ರ ಎಂಬಾತನಿಗೆ ಮೂಲ ಮಾಲೀಕ ಸಲ್ಮಾನ್ ಮಾರಾಟ ಮಾಡಿದ್ದ. ಬಳಿಕ ದೇವೇಂದ್ರ ಅಂಬಾಲದ ವ್ಯಕ್ತಿಗೆ ಕಾರ್ ಸೇಲ್ ಮಾಡಿದ್ದ. ಅಂಬಾಲದ ವ್ಯಕ್ತಿ ಶಾರಿಕ್ಗೆ ಮಾರಿದ್ದ. ಈ ಶಾರಿಕ್ ಜಮ್ಮು ಕಾಶ್ಮೀರದ ಪುಲ್ವಾಮಾ ಮೂಲದವನಾಗಿದ್ದು ಉಮರ್ಗೆ ಸೇಲ್ ಆಗಿತ್ತು. ಅಂತಿಮವಾಗಿ ಉಮರ್ ಬಳಿ ಕಾರ್ ಇತ್ತು ಅನ್ನೋದು ಗೊತ್ತಾಗಿದ್ದು. ಇದೇ ಉಮರ್ ಸ್ಫೋಟವಾದಾಗ ಕಾರು ಚಲಾಯಿಸುತ್ತಿದ್ದ ಬಗ್ಗೆ ಎನ್ಐಎ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಕಾರನ್ನು ಎಲ್ಲಿಂದ ಎಲ್ಲಿಗೆ ಹೋಯ್ತು, ಯಾರಿಗೆ ಮಾರಾಟ ಆಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಡಾಕ್ಟರ್ ಉಮರ್ ಏನಿದ್ದಾನೆ, ಈತ ಪ್ರಮುಖ ಶಂಕಿತ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಕಾರಿನ ಮೂಲ ಯಾವುದು ಅಂತ ಗೊತ್ತಾಗ್ತಿದ್ದಂತೆ ತನಿಖಾಧಿಕಾರಿಗಳು ಈ ಕಾರ್ ಎಲ್ಲಿಂದ ಬಂತು, ದೆಹಲಿಗೆ ಯಾವಾಗ ಬಂತು ಅಂತ ಜಾಲಾಡಿದ್ದಾರೆ. ಬರೋಬ್ಬರಿ 1000 ಸಿಸಿ ಕ್ಯಾಮೆರಾಗಳನ್ನು ಶೋಧಿಸಿದ್ದಾರೆ. 1 ತಿಂಗಳ ಅವಧಿಯ ಸಿಸಿ ಕ್ಯಾಮೆರಾ ದೃಶ್ಯ ಶೋಧಿಸಿದಾಗ ಕಾರಿನ ದೃಶ್ಯ ಅಕ್ಟೋಬರ್ 29ಕ್ಕೆ ಸೆರೆಯಾಗಿದೆ. ಅಕ್ಟೋಬರ್ 29ರಂದೇ ದೆಹಲಿಗೆ ಎಂಟ್ರಿ, ಎಮಿಷನ್ ಟೆಸ್ಟ್. ಪಕ್ಕ ಪ್ಲಾನ್ ಮಾಡ್ಕೊಂಡೆ ದಾಳಿ ನಡೆಸಿದ್ರ. ಕಾರಲ್ಲಿ ಅಮೋನಿಯಂ ನೈಟ್ರೇಟ್ ಇಟ್ಕೊಂಡು ಸಾಗಿಸ್ತಿದ್ರ. ಆಕಸ್ಮಿಕವಾಗಿ ಬ್ಲಾಸ್ಟ್ ಆಯ್ತಾ? ಈ ಆಯಾಮದಲ್ಲಿ ತನಿಖೆ ನಡೆಸಿದಾಗ ಇದು ಪಕ್ಕಾ ಪ್ಲಾನ್ ಅನ್ನೋದಕ್ಕೆ ಸಾಕ್ಷ್ಯವೊಂದು ಸಿಕ್ಕಿದೆ. ಅಕ್ಟೋಬರ್ 29ರಂದೇ ದೆಹಲಿ ಬಾರ್ಡರ್ನಲ್ಲಿ ಎಮಿಷನ್ ಟೆಸ್ಟ್ ಮಾಡಿಸಿಕೊಂಡು ದೆಹಲಿಗೆ ಎಂಟ್ರಿ ಆಗಿರೋ ಶಂಕೆ ವ್ಯಕ್ತವಾಗಿದೆ. ದೆಹಲಿಯಲ್ಲಿ ವಾಚ್ ಮಾಡಿ ನಂತರ ಕೃತ್ಯ ಎಸಗಿರೋ ಅನುಮಾನ ಪೊಲೀಸರಿಗೆ ಸಿಕ್ಕಿದೆ. ಕಾರ್ ತೆಗೆದುಕೊಂಡು ಬಂದ ಉಮರ್ನ ಪ್ಲಾನ್ ಹೇಗಿತ್ತು, ಏನೆಲ್ಲ ಮಾಡ್ದ, ತನಿಖೆಯಿಂದ ಸಿಕ್ಕಿರೋ ಅಂಶಗಳೇನು ಅನ್ನೋದನ್ನ ತೋರಿಸ್ತೇವೆ ನೋಡಿ. 7:30ಕ್ಕೆ ಫರೀದಾಬಾದ್ನಿಂದ ಹೊರಟಿದ್ದ ಕಾರ್ ಏಷ್ಯನ್ ಆಸ್ಪತ್ರೆ ಬಳಿ ಎಂಟ್ರಿಯಾಗುವಾಗ ಪತ್ತೆಯಾಗಿದೆ. ಬಳಿಕ 8 ಗಂಟೆ 13 ನಿಮಿಷಕ್ಕೆ ಬದಲ್ಪುರ ಟೋಲ್ನಲ್ಲೇ ಪಾಸ್ ಆಗಿದೆ. 8:20ಕ್ಕೆ ಓಕ್ಲಾ ಪೆಟ್ರೋಲ್ ಬಂಕ್ಗೆ ಬಂದಿದೆ. ಇದಾದ ನಂತರ ಮಧ್ಯಾಹ್ನ 3:19ಕ್ಕೆ ಕೆಂಪುಕೋಟೆ ಬಳಿಗೆ ಕಾರ್ ಎಂಟ್ರಿಯಾಗಿದೆ. ಅಲ್ಲೇ ಹತ್ತಿರದಲ್ಲೇ ಇದ್ದ ಸುನೇಹ್ರಿ ಮಸೀದಿ ಬಳಿ ಇರೋ ಪಾರ್ಕಿಂಗ್ ಏರಿಯಾದಲ್ಲಿ 3 ಗಂಟೆಗಳ ಕಾಲ ನಿಂತಿತ್ತು. ಸಂಜೆ 6:22ಕ್ಕೆ ಪಾರ್ಕಿಂಗ್ನಿಂದ ತೆರಳಿದ್ದ ಕಾರು ಸಂಜೆ 6 ಗಂಟೆ 52 ನಿಮಿಷಕ್ಕೆ ಕೆಂಪುಕೋಟೆ ಬಳಿ ಬಂದಾಗ ಸ್ಫೋಟವಾಗಿದೆ. ಕಾರಲ್ಲಿ ಡಾಕ್ಟರ್ ಉಮರ್ ಇದ್ದ ಅನ್ನೋದು ಕನ್ಫರ್ಮ್ ಆಗಿದೆ. ಈ ಉಮರ್ ಜನ್ಮಕುಂಡಲಿ ಬಗೆಯುತ್ತಿರೋ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಹರೀಶ್ ಜೊತೆ ಮಹೇಶ್, TV9 ನವದೆಹಲಿ.